ಸದ್ಯ ದೊಡ್ಡಮನೆಯಲ್ಲಿ ಡೈವರ್ಸ್ ವಿಷಯವಾಗಿ ಬಿರುಗಾಳಿ ಎದ್ದಿದೆ. ಇದೇ ವಿಷಯವಾಗಿ ಈಗ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ದಾರೆ. ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ದೊಡ್ಡಮನೆಯಲ್ಲಿ ಡಿವೋರ್ಸ್ ಬಿರುಗಾಳಿ ಎದ್ದಿದ್ದು ನಟ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಗಾಳಿ ಮೂಡಿದೆ. ಪತ್ನಿ ಶ್ರೀದೇವಿಗೆ ವಿಚ್ಛೇದನ ನೀಡೋದಕ್ಕೆ ಯುವ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಕೋರ್ಟ್ಗೆ ಹೋಗಿದ್ದಾರೆ. ವಿಚ್ಛೇದನ ಕೋರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳ 6ರಂದು ಡಿವೋರ್ಸ್ಗೆ ಅರ್ಜಿಯನ್ನ ಅವರು ಸಲ್ಲಿಕೆ ಮಾಡಿರೋ ವಿಷಯವಾಗಿ ಮಾಹಿತಿಗಳು ಸಿಗ್ತಾ ಹೋಗ್ತಿದೆ. ಓಕೆ, ಅವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಹಾಗಾದ್ರೆ ಅರ್ಜಿಯಲ್ಲಿ ಏನು ಉಲ್ಲೇಖ ಆಗಿದೆ, ಯಾವ ಕಾರಣಕ್ಕಾಗಿ ಅವರು ವಿಚ್ಛೇದನವನ್ನ ಕೋರ್ತಾ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಪತ್ನಿ ಶ್ರೀದೇವಿಗೆ ವಿಚ್ಛೇದನಕ್ಕೆ ಯುವರಾಜ್ ಕುಮಾರ್ ಮುಂದಾಗಿದ್ದು ಹೆಂಡತಿಯಿಂದ ಮಾನಸಿಕ ಕಿರುಕುಳದ ಆರೋಪವನ್ನ ಹೊರಿಸಲಾಗಿದೆ. ಅಗೌರವ, ಮಾನಸಿಕ ಕ್ರೌರ್ಯ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ವಿಚ್ಛೇದನ ಕೋರಿ ಕೋರ್ಟ್ಗೆ ಯುವರಾಜ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಅದಕ್ಕೆ ಕೊಟ್ಟಿರುವಂತಹ ರೀಸನ್ಸ್ ಇದಾಗಿದೆ. ಓಕೆ, ನಮ್ಮ ಸಿನಿಮಾ ಬ್ಯೂರೋ ಪ್ರತಿನಿಧಿಗಳು ಭಾರತಿ ಮತ್ತು ಧನು ಇಬ್ಬರು ಕೂಡ ಲೈವ್ಗೆ ಜಾಯ್ನ್ ಆಗಿದ್ದಾರೆ. ಭಾರತಿ, ಈ ವಿಷಯವಾಗಿ ಕೆಲವರಿಗಷ್ಟೇ ಮಾಹಿತಿ ಇತ್ತು. ಒಂದು ರೀತಿ ಇಬ್ಬರಲ್ಲೂ ಕೂಡ ಸಂಧಾನ ನಡೀತಾ ಇದೆ, ಕೋರ್ಟ್ ಹಂತಕ್ಕೆ ಹೋಗೋದು ಬೇಡ ಅನ್ನುವಂತಹ ಮಟ್ಟಿಗಿನ ಚರ್ಚೆಗಳು ಆಗ್ತಾ ಇದೆ ಅಂತ. ಆದರೆ ಅದು ಬಹಿರಂಗವಾಗಿರಲಿಲ್ಲ. ಕಾರಣ ಇದು ದೊಡ್ಡ ಮನೆಯ ವಿಷಯ ಅನ್ನೋ ಕಾರಣಕ್ಕೆ ಈಗ ಬಹಿರಂಗವಾಗ್ತಾ ಇದೆ. ಕೋರ್ಟ್ವರೆಗೂ ಕೂಡ ಹೋಗಿ ಆಗಿದೆ. ಯಾವಾಗ ಅರ್ಜಿ ಹಾಕೊಂಡಿದ್ರು, ಏನು ವಿಷಯವಾಗಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರಂತೆ? ದಿವ್ಯ ಜ್ಯೋತಿ, 2019ರಲ್ಲಿ ಬಹುಕಾಲದ ಗೆಳತಿ ಶ್ರೀದೇವಿ ಭೈರಪ್ಪ ಅವರನ್ನ ಯುವರಾಜ್ ಕುಮಾರ್ ವಿವಾಹ ಆಗ್ತಾರೆ. ಆ ಬಳಿಕ ಅವರು ಸಿನಿಮಾಗೆ ಬರುವಂತಹ ಪ್ಲಾನ್ ಮಾಡಿರೋದು. ಸಿನಿಮಾಗೆ ಬರುವಂತಹ ಪ್ಲಾನ್ ಇರುವಾಗ ಆ ಎಲ್ಲ ಚಟುವಟಿಕೆಯಲ್ಲಿ ಆ ಪ್ರೊಸೆಸ್ ಏನಿರುತ್ತಲ್ಲ, ಅವರ ಆಕ್ಟಿಂಗ್ ಕೋರ್ಸ್ ಇರ್ಬೋದು, ಜೊತೆಗೆ ಅವ್ರು ಯಾವುದೇ ರೀತಿಯಲ್ಲಿ ಆಕ್ಷನ್ ತರಬೇತಿ ಇರ್ಬೋದು, ಎಲ್ಲ ರೀತಿಯ ತರಬೇತಿ ಮಾಡಬೇಕಾದ್ರೂ ಶ್ರೀದೇವಿ ಅವರು ಜೊತೆಯಾಗೇ ಇರ್ತಾರೆ. ಹೀಗಾಗಿ ಅವರಿಬ್ಬರ ನಡುವೆ ಒಳ್ಳೆ ರೀತಿಯಲ್ಲೇ ಬಾಂಡಿಂಗ್ ಇರುತ್ತೆ. ಸುಮಾರು ಯುವ ಸಿನಿಮಾ ಸೆಟ್ ಅವರ ಸಂದರ್ಭದಲ್ಲಿ ಕೂಡ ಅವರ ಉಪಸ್ಥಿತಿ ಇರುತ್ತೆ. ಮುಖ್ಯವಾಗಿ ನೋಡ್ಬೇಕಂದ್ರೆ ದೊಡ್ಡ ಮನೆಯಲ್ಲಿ ಸೊಸೆಯಂದಿರಿಗೆ ತಮ್ಮ ಎಲ್ಲ ಕೆಲಸಗಳಿಗೂ ಅಂದರೆ ಹೀರೋಗಳ ನಟರು ಅವಕಾಶ ಕೊಡ್ತಾರೆ. ಅಂದರೆ ಈ ಆನ್ ಸ್ಕ್ರೀನಲ್ಲಿ ಯಾವುದೇ ಒಂದು ವಿಚಾರಗಳಿರ್ಬೋದು, ಜೊತೆಗೆ ಈ ಸಿನಿಮಾ ಪ್ರಾಜೆಕ್ಟ್ ವಿಚಾರವಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪರ್ಮಿಷನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಈ ಶ್ರೀದೇವಿ ಭೈರಪ್ಪ ಯುವರಾಜ್ ಕುಮಾರ್ ಅವರ ಉಸ್ತುವಾರಿಯಲ್ಲಿದ್ದ ಅಕಾಡೆಮಿ, ರಾಜ್ಕುಮಾರ್ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಆಮೇಲೆ ಅವರ ಪರಿಚಯವಾಗಿ ಅಲ್ಲಿಂದನೇ ಪರಸ್ಪರ ಪ್ರೀತಿ ಉಂಟಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥವ್ರು. ಹೀಗಾಗಿ ತುಂಬ ಉತ್ತಮ ಒಂದು ಫ್ರೆಂಡ್ಶಿಪ್ ಇಬ್ಬರ ನಡುವೆ ಇರುತ್ತೆ. ಹೀಗಾಗಿ ಯುವರಾಜ್ ಕುಮಾರ್ ಅವರ ಎಲ್ಲ ಕರಿಯರ್ ಗ್ರೋತ್ ಇರ್ಬೋದು, ಜೊತೆಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಶ್ರೀದೇವಿ ಅವರ ಹಸ್ತಕ್ಷೇಪ ಇರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಆದಂತಹ ಒಂದು ಚಿಕ್ಕ ಪುಟ್ಟ ಮನಸ್ತಾಪ ಅಂತ ಹೇಳಲಾಗುತ್ತೆ. ಆ ಮನಸ್ತಾಪ ದೊಡ್ಡದಾಗಿ ಚಿಕ್ಕ ಪುಟ್ಟ ಗಲಾಟೆಗಳಾಗಿ ಶ್ರೀದೇವಿಯವರು ದೊಡ್ಡ ಮನೆಯನ್ನ ತೊರೆದು ಮೈಸೂರಿಗೆ ಹೋಗಿರ್ತಾರೆ. ಆದರೂ ಕೂಡ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಅನೇಕ ಬಾರಿ ಹಿರಿಯರು ಕಲ್ಪಿಸ್ತಾರೆ ಅಂತ ಹೇಳಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಆದರೂ ಕೂಡ ಎಲ್ಲೂ ಒಂದು ವರ್ಷದಿಂದ ಸುದೀರ್ಘ ಒಂದು ಗ್ಯಾಪ್ ಆದಮೇಲೆ ಈ ಥರದ ಒಂದು ಪತ್ನಿಯಿಂದ ಈ ನಡುವೆ ಈ ಹಂತದಲ್ಲಿ ಈ ಪ್ರೊಸೆಸ್ನಲ್ಲಿ ಸ್ವಲ್ಪ ಕಿರಿಕಾಗಿ ಗಲಾಟೆಯಾಗಿ ಪತ್ನಿ ಮಾನಸಿಕ ಕಿರುಕುಳ ಕೊಡ್ತಾ ಇದ್ರು. ಈ ಥರದೆಲ್ಲ ಒಂದು ವಿಚಾರವಾಗಿ ಇದೀಗ ಯುವರಾಜ್ ಕುಮಾರ್ ತುಂಬಾನೇ ನೊಂದು ಪತ್ನಿಯಿಂದ ವಿಚ್ಛೇದನ ಬಯಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ಮಾಹಿತಿ. ಓಕೆ ಭಾರತಿ, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ.